ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕೊಡುತ್ತೀನಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ, ಕಂಪ್ಲೀಟಾಗಿ ವಾಚ್ ಮಾಡಿ, ಪೂರ್ತಿ ಇನ್ಫಾರ್ಮೇಷನ್ ಆದರೆ ಅರ್ಥ ಆಗುತ್ತೆ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಸಹ ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ಯಾಕಂತ ಅಂದರೆ ನೀವು ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಅಪ್ಡೇಟ್ಸನ್ನು ಉಚಿತವಾಗಿ ಪಡ್ಕೋತಿರ್ತೀರಾ. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಬಿಡುಗಡೆಯಾದಾಗಲಿಂದನೂ ಫಲಾನುಭವಿಗಳು ಸಾಮಾನ್ಯವಾಗಿ ಕೇಳ್ತಿರುವಂತಹ ಒಂದು ಡೌಟು, ಸರ್ ಈಗ 10ನೇ ಕಂತು ಹಣ, ಈಗ ಲೋಕಸಭಾ ಎಲೆಕ್ಷನ್ಸ್ ಇದೆ ಅಲ್ವಾ ಸರ್, ಮೇ 7ನೇ ತಾರೀಕು ಇರುವಂತಹ ಲೋಕಸಭಾ ಎಲೆಕ್ಷನ್ಸ್ ಇರುವಂತಹ ಜಿಲ್ಲೆಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಬಿಡುಗಡೆ ಮಾಡಿದಾರಾ? ಹಾಗಿದ್ರೆ ಬೇರೆ ಜಿಲ್ಲೆಗೆ ಬರಲ್ವಾ? ಈಗಾಗಲೇ ಮೊದಲನೇ ಹಂತದಲ್ಲಿ ಎಲೆಕ್ಷನ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ ಸರ್, ಆ ಒಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಆದರೆ ಬಿಡುಗಡೆ ಆಗಿಲ್ವಾ ಏನೋ ಅಂತ ನೀವು ಕೇಳಿದ್ರೆ, ಖಂಡಿತವಾಗ್ಲೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಬಿಡುಗಡೆ ಆಗಿದೆ. ಎಲ್ಲ ಒಂದು ಜಿಲ್ಲೆಗಳಿಗೂ ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಆದರೆ ಬಿಡುಗಡೆಯಾಗಿರುವಂಥದ್ದು. ಯಾಕಂತ ಅಂದರೆ ಈಗಾಗಲೇ ನಮ್ಮ ಒಂದು ಕೋಲಾರಲ್ಲಿ ಮೊದಲನೇ ಹಂತದ ಎಲೆಕ್ಷನ್ಸ್ ಆದರೆ ಕಂಪ್ಲೀಟ್ ಆಗಿದೆ. ಮೊದಲನೇ ಹಂತದ ಎಲೆಕ್ಷನ್ಸ್ ಟೈಮಲ್ಲಿ ನಮ್ಮ ಒಂದು ಜಿಲ್ಲೆಯಲ್ಲಿ ಎಲೆಕ್ಷನ್ಸ್ ಕಂಪ್ಲೀಟ್ ಆಯಿತು. ಈಗ ಕೋಲಾರ ಜಿಲ್ಲೆಯ ಸಾಕಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಆದರೆ ಜಮಾ ಆಗಿದೆ. ಓಕೆನಾ, ನಾನು ಸಾಕಷ್ಟು ಕಮೆಂಟ್ಸನ್ನು ನೋಡಿದೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸನ್ನು ಮಾಡಿದರು ನಮ್ಮ ಒಂದು ಕೋಲಾರ ಜಿಲ್ಲೆಯ ಫಲಾನುಭವಿಗಳು. ಈಗಾಗಲೇ ಅವ್ರಿಗೂ ಸಹ ರಿಸೀವ್ ಆಗಿದೆ. ಆ್ಯಂಡ್ ಸುಮಾರು ಜಿಲ್ಲೆಯ ಫಲಾನುಭವಿಗಳಿಗೆ 10ನೇ ಕಂತು ಹಣ ಆದರೆ ಜಮಾ ಆಗಿದೆ. ಇದು ನೋಡಿ, ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಪ್ರತಿಯೊಂದು ಜಿಲ್ಲೆಗೂ ಸಹ ಬಿಡುಗಡೆ ಆಗಿರೋದ್ರಿಂದ ಈ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಯಾವ ಜಿಲ್ಲೆಯ ಫಲಾನುಭವಿಗಾದ್ರೂ ಸಹ ಜಮಾ ಆಗ್ಬೋದು. ಓಕೆನಾ, ಈಗಾಗಲೇ ನೀವು 9 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನಿಮಗೆ ಶಾರ್ಟ್ಲಿ 10ನೇ ಕಂತು ಹಣ ಆದರೆ ಜಮಾ ಆಗುತ್ತೆ. ನೀವು ಯಾವುದೇ ಜಿಲ್ಲೆಯವರು ಆಗಿರಿ, ನೀವು ಸಾಮಾನ್ಯವಾಗಿ ಒಂದು ಡೌಟ್ನ ಕೇಳ್ತಾನೆ ಇರ್ತೀರಾ, ಸರ್ ಮೊದಲು ಯಾವ ಜಿಲ್ಲೆಯವರಿಗೆ ಬರುತ್ತೆ, ಅದಾದ ನಂತರ ಯಾವ ಜಿಲ್ಲೆಯವರಿಗೆ ಬರುತ್ತೆ, ಇಲ್ಲ ಅಂತಂದರೆ ಇವತ್ತು ಯಾವ ಜಿಲ್ಲೆಯವರಿಗೆ ಬರುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಜಮಾ ಆಗಬೇಕು ಅಂತ ಹೇಳಿಬಿಟ್ಟು ಎಲ್ಲೂ ಸಹ ಒಂದು ರೂಲ್ಸ್ ಆದರೆ ಇಲ್ಲ. ಈ ಒಂದು ಹಣ ಈಗಾಗಲೇ ಬಿಡುಗಡೆ ಆಗಿರೋದ್ರಿಂದ ನಿಮಗೆ ಯಾವಾಗಾದ್ರೂ ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಬ್ಯಾಂಕ್ ಖಾತೆಗೆ ಜಮಾ ಆಗ್ಬೋದು. ಇದು ನೋಡಿ, ಜಾಸ್ತಿ ದಿನ ಆದರೆ ಟೈಮ್ ತಗೊಳ್ಳೋದಿಲ್ಲ. ವಿತಿನ್ 5 to 10 days ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಆದರೆ ಜಮಾ ಆಗುತ್ತಾ. ಈಗಾಗಲೇ 9 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತಂದರೆ 10ನೇ ಕಂತು ಹಣ ಶಾರ್ಟ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಅದು ಇವತ್ತೇ ಆಗಿರ್ಬೋದು ಅಥವಾ ನಾಳೆನೇ ಆಗಿರ್ಬೋದು, ಬಟ್ ವಿತಿನ್ 5 to 10 days ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಯಾಕಂತ ಅಂದರೆ 10ನೇ ಕಂತು ಹಣ ಪ್ರತಿದಿನವೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಿದೆ. ಹಾಗಾಗಿ ಇನ್ ಕೇಸ್ ನಿಮಗೆ 9ನೇ ಕಂತು ಹಣ ಪೆಂಡಿಂಗ್ ಇತ್ತು ಅಂತಂದರೆ 9ನೇ ಕಂತು ಹಣ ಆ್ಯಂಡ್ ಹಾಗೇನೂ ಸಹ 10ನೇ ಕಂತು ಹಣ ಸೇರಿ ಒಟ್ಟಿಗೆ 4,000 ಹಣ ಬರುವಂತಹ ಚಾನ್ಸಸ್ ಇದೆ. ಇಲ್ಲ ಅಂತ ಅಂದರೆ 9ನೇ ಕಂತು ಹಣ ಆ್ಯಂಡ್ ಹಾಗೇನೂ ಸಹ 10ನೇ ಕಂತು ಹಣ ಸಪ್ರೇಟ್ ಆಗಾದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಈಗ ಬರ್ತಿರುವಂತಹ ಅಪ್ಡೇಟ್ಸ್ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಆದಷ್ಟು ಬೇಗ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತಂತ. ನೀವು ಫಲಾನುಭವಿಗಳು ಯಾರೂ ಸಹ ತಲೆ ಕೆಡಿಸ್ಕೋಬೇಡಿ, ನಮ್ಮ ಜಿಲ್ಲೆಗೆ ಬರಲ್ವಾ ಏನು ಅಂತ ಹೇಳಿಬಿಟ್ಟು. ಪ್ರತಿಯೊಂದು ಜಿಲ್ಲೆಗೂ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಬಿಡುಗಡೆ ಮಾಡಿದರೆ ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಜಮಾ ಆಗುತ್ತೆ. ಓಕೆನಾ, ನಿಮಗೆ 10ನೇ ಕಂತು ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಹಾಗೇನೂ ಸಹ ಬಂದಿದ್ದರೆ ಕಮೆಂಟನ್ನು ಮಾಡಿ, ಬಂದಿಲ್ಲ ಅಂತಂದ್ರೂ ಕಮೆಂಟನ್ನು ಮಾಡಿ. ಜೊತೆಗೆ ನೀವು ಯಾವ ಜಿಲ್ಲೆಯವರು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಹಾಗೇನು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ನಾನು ಕೊಡ್ತಾನೆ ಇರ್ತೀನಿ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ನಿಮಗೆ ಖಂಡಿತವಾಗ್ಲೂ ಸಹ ಯೂಸ್ಫುಲ್ ಆಗಿರುತ್ತೆ. ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.